ನ್ಯಾಯಾಲಯ ಯಾವ ರೀತಿಯಾದ ತೀರ್ಪನ್ನ ಹೊರಗಿಡುತ್ತೆ ಅಂತ ಹೇಳಿ. ಇನ್ನು ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪರ ಹಿರಿಯ ವಕೀಲರಾದ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ರೆ, ಇದರ ಮಧ್ಯೆ ಕೋರ್ಟ್ನಲ್ಲಿ ಸಾಕಷ್ಟು ಚರ್ಚೆಗೆ ಬಂದ ಹೆಸರು ಅಂದ್ರೆ PSI ವಿನಯ್. ನೆನೆ ವಾದ ಮಂಡಿಸೋ ಸಂದರ್ಭದಲ್ಲೂ ಕೂಡ ಪದೇ ಪದೇ ಈ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ವಕೀಲರು. ಯಾರು ಹಾಗಾದ್ರೆ ಈ PSI ವಿನಯ್? ಈ ಕೊಲೆ ಕೇಸಿಗೂ ಇನ್ಸ್ಪೆಕ್ಟರ್ಗೂ ಯಾವ ರೀತಿಯಾದ ಲಿಂಕ್ ಅಂಟ್ಕೊಳ್ತಾ ಇದೆ? ಎಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಇಡೀ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ದಚ್ಚು ಪರ ವಕೀಲರು. ಕೋರ್ಟ್ನಲ್ಲಿ ಹೆಚ್ಚು ಪ್ರಸ್ತಾಪವಾಯಿತು ಆ ಹೆಸರು. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಹೊಸ ಹುಟ್ಟುಹಾಕ್ತಿದೆ. ಹುಟ್ಟು ಹಾಕ್ತಿದೆ. 2 ದಿನಗಳ ವಾದದಲ್ಲಿ ಹೆಚ್ಚು ಉಲ್ಲೇಖವಾಗಿದೆ PSI ವಿನಯ್ ಹೆಸರು. ಹೌದು, A14 ಆಗಿರುವಂತಹ ಪ್ರದೋಷ್ ಹಾಗೂ PSI ವಿನಯ್ ಮಧ್ಯೆ ಸಾಕಷ್ಟು ವಾಟ್ಸ್ಆಪ್ ಮೆಸೇಜ್ ಹರಿದಾಡಿವೆ. ಪಟ್ಟಣಗೆರೆ ಬಳಿಯ ಶೆಡ್ನಲ್ಲಿ ಕೊಲೆ ನಡೆದಿದೆ ಅನ್ನೋದು ಆರೋಪ. ಈ ಶೆಡ್ ಸಮೀಪದಲ್ಲೇ ಕೆಂಗೇರಿ ಮೋರಿ ಇದೆ. ಆದ್ರೆ ಡೆಡ್ ಬಾಡಿಯನ್ನ ಅಲ್ಲಿಂದ ಸುಮನಹಳ್ಳಿ ತನಕ ತೆಗೆದುಕೊಂಡು ಹೋಗಿದ್ ಯಾಕೆ? ಇದಕ್ಕೆಲ್ಲ ಸೂಚನೆ ಕೊಟ್ಟಿದ್ದು ಯಾರು? ಮೋರಿಯ ಒಂದು ಸೈಡ್ ಕಾಮಾಕ್ಷಿಪಾಳ್ಯ ಠಾಣೆ ಲಿಮಿಟ್ಸ್, ಇನ್ನೊಂದು ಸೈಡ್ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಲಿಮಿಟ್ಸ್ ಬರುತ್ತೆ. ಹಾಗಿದ ಮೇಲೆ ನಿರ್ದಿಷ್ಟವಾಗಿ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ಗೆ ಯಾಕೆ ತಂದು ಹಾಕಿದ್ರು ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಇನ್ನು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ PSI ಆಗಿರೋದೇ ಈ ವಿನಯ್. ಕಳೆದ ಜನವರಿ 2024ರಿಂದ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಕೆಲಸ ಮಾಡ್ತಿರೋ ವಿನಯ್ 2016ರಿಂದ 2021ರ ತನಕ ಗಿರಿನಗರ ಠಾಣೆಯಲ್ಲಿ PSI ಆಗಿದ್ರು. ಇದೇ ಸಮಯದಲ್ಲಿ ಆರೋಪಿ ಪ್ರದೋಷ್ ಪರಿಚಯವಾಗಿತ್ತು. ಹೀಗೆ ಪರಿಚಯವಿದ್ದ ಇಬ್ಬರ ಮಧ್ಯೆ ಮೊದಲೇ ಏನೇನೋ ಚರ್ಚೆ ನಡೆದಿತ್ತು ಅನ್ನೋ ಅನುಮಾನವೂ ಮೂಡುತ್ತಿದೆ. ಇಷ್ಟೆಲ್ಲ ಆಗಿದ್ರು PSI ವಿನಯ್ ವಿರುದ್ಧ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ಪ್ರಶ್ನೆ ಆಗಿತ್ತು. PSI ಮೇಲೆ ಅನುಮಾನ. ಇನ್ನು ಕೇಸ್ನಲ್ಲಿ PSI ವಿನಯ್ ಪಾತ್ರ ಏನು ಅಂತ ನೋಡೋದಾದ್ರೆ, ಕಾಮಾಕ್ಷಿಪಾಳ್ಯ PSI ವಿನಯ್ ಜೊತೆ ಪ್ರದೋಷ್ ಸಂಪರ್ಕ ಹೊಂದಿದ್ದ. ಕಳೆದ ಜೂನ್ 8ರಿಂದ 10ರ ತನಕ ಇಬ್ಬರ ಮಧ್ಯೆ ವಾಟ್ಸ್ಆಪ್ ಚಾಟ್ ನಡೆದಿತ್ತು. 122 ಬಾರಿ ವಾಟ್ಸ್ಆಪ್ ಚಾಟ್ ಪತ್ತೆಯಾಗಿತ್ತು. ಕೆಲವು ಮೆಸೇಜ್ ಡಿಲೀಟ್ ಮಾಡಲಾಗಿದೆ. ಜೂನ್ 9ರಂದು ಬೆಳಿಗ್ಗೆ ರೇಣುಕಾಸ್ವಾಮಿ ಮೃತದೇಹ ಪತ್ತೆ. ಅದೇ ದಿನ ಸಂಜೆ 6:28 ಪ್ರದೋಷ್ಗೆ ವಿಡಿಯೋ ರವಾನೆಯಾಗಿತ್ತು. ಸಿಸಿಟಿವಿ ವಿಡಿಯೋ ಕ್ಲಿಪ್ ಕಳುಹಿಸಿದಂತ PSI ವಿನಯ್ ಅಪಾರ್ಟ್ಮೆಂಟ್ ಮುಂಭಾಗದ ಸಿಸಿಟಿವಿ ವಿಡಿಯೋ ಕಲೆಕ್ಟ್ ಮಾಡಿದ್ದಾನೆ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರು ಹೋಗ್ತಿರುವಂತ ವಿಡಿಯೋ, ಮೃತದೇಹ ಎಸೆದ ಬಳಿಕ ವಾಪಸ್ ಹೋಗ್ತಾ ಇರುವಂತ ಆರೋಪಿಗಳ ವಿಡಿಯೋವನ್ನ PSI ವಿನಯ್ ಪ್ರದೋಷ್ಗೆ ಕಳುಹಿಸಿದ್ದ ಎನ್ನಲಾಗಿದೆ. ಹೀಗೆ PSI ವಿನಯ್ ಬಗ್ಗೆ 10 ಸಂದರ್ಭದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಯಾಮವನ್ನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಾದ ಸಿ.ವಿ. ನಾಗೇಶ್ ಪ್ರಸ್ತುತಪಡಿಸಿದ್ದಾರೆ. ಒಂದು ನಾಯಿ ಕಥೆಯನ್ನ ಹೇಳಿದ್ದಾರೆ. ಏನದು ನಾಯಿ ಕಥೆ? ಕೋರ್ಟ್ನಲ್ಲಿ ಯಾಕೆ ವಿಚಾರ ಪ್ರಸ್ತಾಪ ಆಯಿತು? ಇದನ್ನು ಗಮನಿಸ್ತಾ ಹೋಗೋಣ. ರೇಣುಕಾಸ್ವಾಮಿ ಮೃತದೇಹದ ಮೇಲೆ ಪತ್ತೆಯಾಗಿರುವ ಬಹುತೇಕ ಗಾಯದ ಗುರುತುಗಳು ನಾಯಿ ಕಚ್ಚಿದ್ರಿಂದ ಆದಂತಹ ಗಾಯವ ಹೌದು ಅನ್ನೋ ರೀತಿಯಲ್ಲೇ ಇತ್ತು ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದ. ರೇಣುಕಾಸ್ವಾಮಿ ಮೈ ಮೇಲೆ ದೊಡ್ಡ ಮಟ್ಟದ ಗಾಯಗಳು ಇರಲಿಲ್ಲ. ಹಲ್ಲೆ ನಡೆಸಿದ್ದಾರೆ, ಸಿಕ್ಕ ವಸ್ತುಗಳಿಂದ ಹಲ್ಲೆಯನ್ನ ನಡೆಸಿದ್ದಾರೆ, ಮೆಗರ್ ಮೆಷಿನ್ನಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಿದ್ದಾರೆ. ಇಂಥ ಅನೇಕ ಅಂಶಗಳು ಉಲ್ಲೇಖ ಮಾಡಲಾಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆದರೆ ಸಿ.ವಿ. ನಾಗೇಶ್ ಅವರು ಮಂಡಿಸಿದ ವಾದದಲ್ಲಿ ದೊಡ್ಡ ಗಾಯದ ಗುರುತುಗಳು ರೇಣುಕಾಸ್ವಾಮಿಯ ಮೃತದೇಹದ ಮೇಲೆ ಪತ್ತೆಯಾಗಿರಲಿಲ್ಲ. ಬರ್ಚಿದ್ದು ಎಳೆದಿದ್ದು ಈ ರೀತಿಯಾದ ಗಾಯಗಳ ಗುರುತೇನೇ ಇತ್ತು. ಡಿ ಗ್ಯಾಂಗ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದ್ದೇ ಹಾಗಾದ್ರೆ ಸುಳ್ಳ ಅನ್ನೋ ರೀತಿಯ ವಾದ ಮಂಡನೆ ಆಗಿದೆ. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ ಒಂದೇ ಗಾಯವಿದೆ. ಇಷ್ಟು ಡೀಟೇಲ್ ಆದ ವಾದ ಮಂಡಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ, ಇದನ್ನ ಬಾರ್ ಅಂತ ಕರೀತಾರೆ, 2.5 ಬಾರ್ 1 ಸೆಂಟಿಮೀಟರ್ ಅಳತೆಯ ಒಂದೇ ಒಂದು ಗಾಯದ ಗುರುತು ಮಾತ್ರ ರೇಣುಕಾಸ್ವಾಮಿ ಮೈ ಮೇಲಿದ್ದು. ಉಳಿದ ಗಾಯಗಳು ಮೂಗೇಟುಗಳಷ್ಟೇ. ಅದನ್ನ ಉಲ್ಲೇಖ ಮಾಡಿದ್ದಾರೆ ಪೊಲೀಸರೇನೆ. ಹೀಗಾಗಿ ನಾಯಿ ಕಚ್ಚಿಯಾದ ಗಾಯವನ್ನೇ ಕೊಲೆ ಅಂತ ಹೇಳಿ ಬಿಂಬಿಸುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅನ್ನೋದು ಸಿ.ವಿ. ನಾಗೇಶ್ ಅವರ ವಾದ. ಜೂನ್ 8ರಂದು ಸಾವು ಸಂಭವಿಸಿದೆ. ರೇಣುಕಾಸ್ವಾಮಿ ಅವರ ಕೊಲೆ ಆಗಿರೋದು ಜೂನ್ 8ರಂದು. ಜೂನ್ 11ರವರೆಗೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, ಮರಣೋತ್ತರ ಪರೀಕ್ಷೆಯನ್ನ ನಡೆಸಿಲ್ಲ. ಈ ವಿಳಂಬಕ್ಕೆ ಪೊಲೀಸರು ಸೂಕ್ತ ಕಾರಣ ಏನು ಅನ್ನೋದನ್ನ ಕೂಡ ಹೇಳಿಲ್ಲ. ಮಾಧ್ಯಮದ ಮೂಲಕವೇ ಕೊಲೆ ಪ್ರಕರಣದ ವರದಿ ಗೊತ್ತಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಹೇಳಲಾಗಿದೆ. ಆದರೆ ದರ್ಶನ್ ಮನೆಯಲ್ಲಿ ಚಪ್ಪಲಿ ಬದಲು ಶೂ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಟೋನಿ ಬ್ರೂಕ್
ಪಬ್ನಲ್ಲಿ ಪಾರ್ಟಿ ಮಾಡಿದ್ರು, ಅಲ್ಲಿ ಬಂದು ಚಿಕ್ಕಣ್ಣ ಮೀಟ್ ಆದ್ರು ಅಂತೆಲ್ಲ ಇದೆ. ಇದೇ ಜಾಗ ಸ್ಟೋನಿ ಬ್ರೂಕ್ನಲ್ಲಿ ಕೊಲೆ ಸಂಚು ಮಾಡಲಾಯಿತು ಅಂತ ಹೇಳಲಾಗಿದೆ. ಆದರೆ ಯಾವುದೇ ಸಾಕ್ಷ್ಯಗಳು ಕೂಡ ಈ ಬಗ್ಗೆ ಹೇಳಿಕೆಯನ್ನ ನೀಡಿಲ್ಲ. ಅಂದ್ರೆ ಈ ಒಂದು ಕೊಲೆ ಪ್ರೀ ಪ್ಲಾನ್ಡ್ ಆಗಿ ಆಗಿತ್ತು. ಸ್ಟೋನಿ ಬ್ರೂಕ್ನಲ್ಲಿ ಕೂತು ಈ ಕೊಲೆಯ ಪ್ಲಾನಿಂಗ್ ಅನ್ನ ಮಾಡಿದ್ರು ಅನ್ನೋದರ ಬಗ್ಗೆ ಸ್ವ-ಇಚ್ಛ ಹೇಳಿಕೆಯನ್ನ ಈ ಪ್ರಕರಣದ ಬಹುತೇಕ ಆರೋಪಿಗಳೇನು ದಾಖಲಿಸಿದ್ದಾರೆ. ಎಲ್ಲೂ ಕೂಡ ಸ್ಟೋನಿ ಬ್ರೂಕ್ ಹೋಟೆಲ್ ಅಲ್ಲಿ ಕೂತ್ವಿ, ನಾವು ಹಿಂಗೊಂದು ಮರ್ಡರ್ಗೆ ಪ್ಲಾನ್ ಮಾಡಿದ್ವಿ ಅನ್ನೋದನ್ನ ಯಾರೂ ಹೇಳಿಲ್ಲ. ಆದರೆ ಪೊಲೀಸರು ತಮ್ಮ ತನಿಖೆಯ ಭಾಗವಾಗಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಕೊಲೆ ಸಂಚು ರೂಪಿಸಲಾಗಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ಅಂಶಗಳು ಇದ್ರ ಬಗ್ಗೆನೇ ಅನುಮಾನ ಇದೆ ಅಂತ ಹೇಳೋ ಮೂಲಕ ತಮ್ಮ ಕಕ್ಷಿದಾರರಾದ ದರ್ಶನ್ ಈ ಕೊಲೆ ಪ್ರಕರಣದಲ್ಲಿ ಶಾಮೀಲಾಗಿದ್ರು ಕೂಡ ಅವರ ಪಾತ್ರ ದೊಡ್ಡದಿಲ್ಲ, ಅವರಿಗೆ ಜಾಮೀನು ಕೊಡಿ ಅನ್ನೋ ವಾದವನ್ನ ಮಂಡಿಸಿದ್ದಾರೆ. ಸಿ.ವಿ. ನಾಗೇಶ್ ಅವರು ನಾಯಿ ಕಚ್ಚಿದ್ದು ದೊಡ್ಡ ಗಾಯ ಈ ಹಲ್ಲೆಯಿಂದ ಆಗಿದ್ದಲ್ಲ, ಕಿಡ್ನಾಪ್ ಮಾಡೋದು ಕೊಲೆ ಮಾಡೋದು ಸಂಚಿನ ಭಾಗವಾಗಿ ನಡೆದ ಕೃತ್ಯ ಅಲ್ಲ. ಹಾಗೆ ದರ್ಶನ್ ಅವರ ವಿಚಾರದಲ್ಲೂ ಕೂಡ ಪೊಲೀಸರು ಅನೇಕ ಅನುಮಾನಕ್ಕೆ ಕಾರಣವಾಗುವಂತ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಒಟ್ಟು 20 ಅನುಮಾನಗಳನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಸ್ತುತಪಡಿಸುವ ಮೂಲಕ ಸಿ.ವಿ. ನಾಗೇಶ್ ಅವರು ದರ್ಶನ್ ಅವರಿಗೆ ಜಾಮೀನು ಕೊಡಿ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡೋಣ 8ನೇ ತಾರೀಕು ಮತ್ತೊಮ್ಮೆ ಈ ಪ್ರಕರಣದ ಅಂದ್ರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ ನ್ಯಾಯ. ಮರ್ಡರ್ ಕೇಸ್ನಲ್ಲಿ ದರ್ಶನ್ ಪರ ಹಿರಿಯ ವಕೀಲರಾದ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸ್ತಾ ಇದ್ರೆ, ಇದರ ಮಧ್ಯೆ ಕೋರ್ಟ್ನಲ್ಲಿ ಸಾಕಷ್ಟು ಚರ್ಚೆಗೆ ಬಂದ ಹೆಸರು ಅಂದ್ರೆ PSI ವಿನಯ್. ನೆನೆ ವಾದ ಮಂಡಿಸೋ ಸಂದರ್ಭದಲ್ಲೂ ಕೂಡ ಪದೇ ಪದೇ ಈ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ವಕೀಲರು. ಯಾರು ಹಾಗಾದ್ರೆ ಈ PSI ವಿನಯ್? ಈ ಕೊಲೆ ಕೇಸಿಗೂ ಇನ್ಸ್ಪೆಕ್ಟರ್ಗೂ ಯಾವ ರೀತಿಯಾದ ಲಿಂಕ್ ಅಂಟುಕೊಳ್ತಾ ಇದೆ? ಎಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಇಡೀ ಕೇಸ್ಗೆ ಟ್ವಿಸ್ಟ್ ಕೊಟ್ಟ ಡಚ್ಚು ಪರ ವಕೀಲರು. ಕೋರ್ಟ್ನಲ್ಲಿ ಹೆಚ್ಚು ಪ್ರಸ್ತಾಪವಾಯಿತು ಆ ಹೆಸರು. ರೇಣುಕಸ್ವಾಮಿ ಮರ್ಡರ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರ ವಾದ ಹೊಸ ಹುಟ್ಟುಹಾಕ್ತಿದೆ. ಹುಟ್ಟು ಹಾಕ್ತಿದೆ. 2 ದಿನಗಳ ವಾದದಲ್ಲಿ ಹೆಚ್ಚು ಉಲ್ಲೇಖವಾಗಿದೆ PSI ವಿನಯ್ ಹೆಸರು. ಹೌದು, A14 ಆಗಿರುವಂತಹ ಪ್ರದೋಷ್ ಹಾಗೂ PSI ವಿನಯ್ ಮಧ್ಯೆ ಸಾಕಷ್ಟು ವಾಟ್ಸ್ಆಪ್ ಮೆಸೇಜ್ ಹರಿದಾಡಿವೆ. ಪಟ್ಟಣಗೆರೆ ಬಳಿಯ ಶೆಡ್ನಲ್ಲಿ ಕೊಲೆ ನಡೆದಿದೆ ಅನ್ನೋದು ಆರೋಪ. ಈ ಶೆಡ್ ಸಮೀಪದಲ್ಲೇ ಕೆಂಗೇರಿ ಮೋರಿ ಇದೆ. ಆದ್ರೆ ಡೆಡ್ ಬಾಡಿಯನ್ನ ಅಲ್ಲಿಂದ ಸುಮನಹಳ್ಳಿ ತನಕ ತೆಗೆದುಕೊಂಡು ಹೋಗಿದ್ ಯಾಕೆ? ಇದಕ್ಕೆಲ್ಲ ಸೂಚನೆ ಕೊಟ್ಟಿದ್ದು ಯಾರು? ಮೋರಿಯ ಒಂದು ಸೈಡ್ ಕಾಮಾಕ್ಷಿಪಾಳ್ಯ ಠಾಣೆ ಲಿಮಿಟ್ಸ್, ಇನ್ನೊಂದು ಸೈಡ್ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಲಿಮಿಟ್ಸ್ ಬರುತ್ತೆ. ಹಾಗಿದ ಮೇಲೆ ನಿರ್ದಿಷ್ಟವಾಗಿ ಕಾಮಾಕ್ಷಿಪಾಳ್ಯ ಲಿಮಿಟ್ಸ್ಗೆ ಯಾಕೆ ತಂದು ಹಾಕಿದ್ರು ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಇನ್ನು ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ PSI ಆಗಿರೋದೇ ಈ ವಿನಯ್. ಕಳೆದ ಜನವರಿ 2024ರಿಂದ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಕೆಲಸ ಮಾಡ್ತಿರೋ ವಿನಯ್ 2016ರಿಂದ 2021ರ ತನಕ ಗಿರಿನಗರ ಠಾಣೆಯಲ್ಲಿ PSI ಆಗಿದ್ರು. ಇದೇ ಸಮಯದಲ್ಲಿ ಆರೋಪಿ ಪ್ರದೋಷ್ ಪರಿಚಯವಾಗಿತ್ತು. ಹೀಗೆ ಪರಿಚಯವಿದ್ದ ಇಬ್ಬರ ಮಧ್ಯೆ ಮೊದಲೇ ಏನೇನೋ ಚರ್ಚೆ ನಡೆದಿತ್ತು ಅನ್ನೋ ಅನುಮಾನವೂ ಮೂಡುತ್ತಿದೆ. ಇಷ್ಟೆಲ್ಲ ಆಗಿದ್ರು PSI ವಿನಯ್